ಸಾಕಷ್ಟು ವಿರೋಧಗಳ ನಡುವೆ ಬೀದರ್ ಲೋಕಸಭಾ ಟಿಕೆಟ್ಗಾಗಿ ಭಗವಂತ ಖೂಬಾ ಅವರು ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಜಗದ್ಗುರುಗಳ ಮೊರೆ ಹೋಗಿದ್ದಾರೆ ಸಂಸದ ಭಗವಂತ ಖೂಬಾ. ಲೋಕ ಕದನದಲ್ಲಿ ಖೂಬಾಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಲೋಕಲ್ ಲೀಡರ್ಸ್ ಬೀದರ್ನ ಬೇರೆ ಬೇರೆ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಎಸ್ವೈ ವಿಜೇಂದ್ರ ಮನವೊಲಿಕೆಗೆ ಜಗದ್ಗುರುಗಳ ಮೊರೆ ಹೋಗಿದ್ದಾರೆ. ನಿನ್ನೆ ಯಡಿಯೂರಪ್ಪರವರನ್ನ ಭೇಟಿಯಾಗಿದ್ದಾರೆ ಶ್ರೀಶೈಲ ಜಗದ್ಗುರುಗಳ ಮೂಲಕ ಟಿಕೆಟ್ ಪಡೆಯೋದಕ್ಕೆ ಖೂಬಾ ಒಂದ್ ಕಡೆ ಸರ್ಕಸ್ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಸ್ಥಳೀಯ ಶಾಸಕರಾಗಿರುವಂತಹ ಶರಣು ಸಲ್ಗಾರ್ ಆಗಿರಬಹುದು, ಪ್ರಭು ಚೌಹಾಣ್ ಆಗಿರಬಹುದು, ಬೆಲ್ದಾಳ್ ಆಗಿರಬಹುದು, ಅವರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಭು ಚೌಹಾಣ್ ಅಂತೂ ಮೊನ್ನೆ ಬೀದರ್ನಲ್ಲಿ ಬಿಜೆಪಿಯ ಒಂದು ಸಭೆಯನ್ನ ನಡೆಸಲಾಗ್ತಾ ಇತ್ತು, ಕಾರ್ಯಕ್ರಮ ನಡೆಸಲಾಗ್ತಾ ಇತ್ತು. ಅದರಲ್ಲಿ ವಿಜೇಂದ್ರ ಅವರ ಕಾಲಿಗೆ ಬಿದ್ಬಿಟ್ರು. ಭಗವಂತ ಖೂಬಾ ಅವರಿಗೆ ದಯವಿಟ್ಟು ಟಿಕೆಟ್ ಕೊಡಬೇಡಿ ಅಂತ. ಇಷ್ಟರ ಮಟ್ಟಿಗೆ ಅವರಿಗೆ ಅಪೋಸ್ ಮಾಡ್ಲಾಗ್ತಾ ಇದೆ. ಹಾಗಾದ್ರೆ ಇವರು ಟಿಕೆಟ್ ತಗೊಳ್ತಾರಾ, ಟಿಕೆಟ್ ಸಿಗುತ್ತಾ ಇವರಿಗೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಮೊನ್ನೆ ಬಿಜೆಪಿಯ ಸಭೆಯಲ್ಲಿ ಪ್ರಭು ಚೌಹಾಣ್ ಅವರು ಕಾಲಿಗೆ ಬಿದ್ಬಿಟ್ರು ವಿಜೇಂದ್ರ ಅವರಿಗೆ. ದಯವಿಟ್ಟು ಭಗವಂತ ಖೂಬಾಗೆ ಟಿಕೆಟ್ ಕೊಡಬೇಡಿ ಅಂತ ಕೈ ಮುಗಿದು ಕೇಳ್ಕೊಂಡ್ರು. ಅಷ್ಟರ ಮಟ್ಟಿಗೆ ವಿರೋಧ ಇದೆ. ಮತ್ತೊಂದು ಕಡೆ ಜಗದ್ಗುರುಗಳ ಮೂಲಕ ಖೂಬಾ ಲಾಬಿ ಮಾಡಿಸುವಂತಹ ಕೆಲಸ ಮಾಡ್ತಿದ್ದಾರೆ. ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ಯಾಕೆ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇದೆ ಅವರದ್ದೇ ಕ್ಷೇತ್ರದಲ್ಲಿ? ಖಂಡಿತ ಯಾಕಂತಂದ್ರೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ವಿರೋಧದ ನಡುವೆ ಭಗವಂತ ಖೂಬಾ ಅವರು ನನಗೆ ಟಿಕೆಟ್ ಬೇಕು ಅಂತ ಸಾಕಷ್ಟು ಕಸರತ್ತು ಕೂಡ ಮಾಡ್ತಾ ಇದ್ದಾರೆ. ಸ್ಥಳೀಯ ನಾಯಕರು ಯಾಕೆ ವಿರೋಧ ಪಡಿಸ್ತಾ ಇದ್ದಾರೆ ಅಂತಂದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಭು ಚೌಹಾಣ್ ಅವರು ನೇರವಾಗಿ ಆರೋಪ ಮಾಡಿದ್ರು ಭಗವಂತ ಖೂಬಾ ಅವರು ನನ್ನ ಸೋಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ. ಇದು ಹಳೆ ವಿಚಾರ. ಈಗಿರುವಂತದ್ದೇನು ನೋಡಿ, ಕಳೆದ ಸಾಕಷ್ಟು ಸಭೆಯಲ್ಲೂ ಕೂಡ ಬೀದರಲ್ಲಿ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡ್ಲೇಬಾರದು ಅನ್ನೋದು ಕೂಡ ಈಗಾಗಲೇ ಸ್ಥಳೀಯ 3 ಶಾಸಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಚ್ಚರಿ ಅಂತಂದ್ರೆ ಭಗವಂತ ಖೂಬಾ ಅವರು ಈಗಾಗಲೇ ಜಗದ್ಗುರುಗಳ ಮುಖಾಂತರ ನೇರವಾಗಿ ವಿಜೇಂದ್ರ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪನವರ ಒಂದಷ್ಟು ಮನವೊಲಿಕೆಗೆ ಕಸರತ್ತನ್ನು ಕೂಡ ಮಾಡ್ತಾ ಇರುವಂತದ್ದು. ಹೇಗ್ ಮಾಡ್ಬೋದು ನೋಡಿ, ನಿನ್ನೆ ಅಷ್ಟೇನೆ ಕೂಡ ಜಗದ್ಗುರುಗಳು ಅಂದ್ರೆ ಕಾಶಿ ಪೀಠ ಇರ್ಬೋದು, ಹಾಗೆ ಶ್ರೀಶೈಲ ಪೀಠದ ಜಗದ್ಗುರುಗಳು ನೇರವಾಗಿ ವಿಜೇಂದ್ರ ಅವರ ಮನೆಗೆ ಅಂದ್ರೆ ಯಡಿಯೂರಪ್ಪನವರ ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ಭೇಟಿ ನೀಡಿ ಅವರಿಗೆ ಆಶೀರ್ವಾದ ಕೂಡ ಮಾಡ್ತಾರೆ. ಜೊತೆಗೆ ಒಂದು ಪ್ರಸ್ತಾವನೆ ಕೂಡ ಇಡ್ತಾರೆ. ಏನು, ಭಗವಂತ ಖೂಬಾ ಅವರಿಗೆ ಈ ಬಾರಿ ಟಿಕೆಟ್ ನೀಡಬಹುದಾ ಅನ್ನೋ ಒಂದಷ್ಟು ಪ್ರಸ್ತಾವನೆ ಕೂಡ ಈಗಾಗಲೇ ಆ ಇಬ್ಬರ ನಾಯಕರ ಮುಂದೆ ಇಡುವಂಥದ್ದು. ಕಾರಣ ಇಷ್ಟೇ, ಭಗವಂತ ಖೂಬಾ ಅವರಿಗೆ ಸಾಕಷ್ಟು ಒಂದು ಸಭೆ ನಡೆಸಿದ್ರು ಕೂಡ ಅವರ ಪರವಾಗಿ ನಿಲ್ಲುವಂತ ಯಾವುದೇ ನಾಯಕರು ಕೂಡ ಸ್ಥಳೀಯ ಮಟ್ಟದಲ್ಲಿ ಇಲ್ಲ. ಈ ನಿಟ್ಟಿನಲ್ಲಿ ನೇರವಾಗಿ ಜಗದ್ಗುರುಗಳ ಮುಖಾಂತರ ಟಿಕೆಟ್ ಪಡೆಯಬಹುದಾದಂತ ಒಂದಷ್ಟು ಕಸರತ್ತಿಗೆ ಈಗಾಗಲೇ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಹಾಗೂ ಯಡಿಯೂರಪ್ಪನವರು ಮುಂದಿನ ದಿನಗಳಲ್ಲಿ ಅಂದ್ರೆ ಜಗದ್ಗುರುಗಳ ಒಂದಷ್ಟು ಪ್ರಸ್ತಾವನೆಗೆ ಅಥವಾ ಅವರ ಒಂದು ಕೊಟ್ಟಂತಹ ಮನವಿಗೆ ಏನಾದರೂ ಕೂಡ ತಲೆಬಾಗಿ ಟಿಕೆಟ್ ಕೊಡುವಂತ ಸಾಧ್ಯತೆಗಳು ಇದೆಯಾ, ಜೊತೆಗೆ ಜಗದ್ಗುರುಗಳ ಒಂದಷ್ಟು ಮನವಿ ಇದೆ ಅನ್ನೋದು ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸುವಂತ ಸಾಧ್ಯತೆಗಳು ಕೂಡ ಇದೆಯಾ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಸ್ಥಳೀಯ ನಾಯಕರ ವಿರೋಧದ ನಡುವೆಯೂ ಕೂಡ ಸಂಸದ ಭಗವಂತ ಖೂಬಾ ಅವರು ಮತ್ತೆ ಟಿಕೆಟ್ ಪಡೆಯುವ ಸಲುವಾಗಿ ಜಗದ್ಗುರುಗಳ ಮುಖಾಂತರ ಯಡಿಯೂರಪ್ಪನವರು ಹಾಗೂ ವಿಜೇಂದ್ರ ಅವರ ಮನವೊಲಿಕೆಗೆ ಕಸರತ್ತನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಸಭಾ, ಥ್ಯಾಂಕ್ ಯು ಗಣಪತಿ. ಡೀಟೇಲ್ಸ್ಗಾಗಿ ದೃಶ್ಯದಲ್ಲಿ ಗಮನಿಸಬಹುದು, ನಿನ್ನೆ ಯಡಿಯೂರಪ್ಪನವರ ನಿವಾಸ ಧವಳಗಿರಿಗೆ ತೆರಳಿ ಜಗದ್ಗುರುಗಳು ಭಗವಂತ ಖೂಬಾ ಅವರಿಗೆ ಟಿಕೆಟ್ ನೀಡುವಂತೆ ಕೇಳ್ತಾ ಇದ್ದಾರೆ. ಸೊ ಅವರ ಮಾತನ್ನ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಇಬ್ರು ಕೂಡ ಆಲಿಸ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಸೊ ಮತ್ತೊಂದು ಭಾಗದಲ್ಲಿ ಮೊನ್ನೆ ಬೀದರ್ನಲ್ಲಿ ಒಂದು ಬಿಜೆಪಿಯ ಕಾರ್ಯಕಾರಿಣಿ ಸಭೆ ನಡೆಯಿತು. ಆ ಸಭೆಯಲ್ಲಿ ಅಲ್ಲಿ ಬೀದರ್ನ ಬೇರೆ ಬೇರೆ ಕ್ಷೇತ್ರದ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಸ್ಟೇಜ್ ಮೇಲೆ ಇನ್ನೇನು ಮಾತಾಡಬೇಕು ಅನ್ನುವಂಥ ಟೈಮಲ್ಲಿ ಮಾಜಿ ಸಚಿವ ಮತ್ತು ಶಾಸಕ ಪ್ರಭು ಚೌಹಾಣ್ ಅವರು ಇದ್ದಕ್ಕಿದ್ದಂತೆ ಹೋಗಿ ವಿಜೇಂದ್ರ ಅವರ ಕಾಲಿಗೆ ಬಿದ್ದುಬೀಳ್ತಾರೆ. ಕಾರಣ ಏನು ಅಂತಂದ್ರೆ, ಕೈ ಮುಗಿದು ಅವ್ರ ಹತ್ರ ವಿನಂತಿಸ್ಕೊಳ್ತಾರೆ, ದಯವಿಟ್ಟು ಭಗವಂತ ಖೂಬಾಗೆ ಈ ಸಲ ಟಿಕೆಟ್ ಕೊಡಬೇಡಿ ಅಂತ ಹೇಳ್ತಾರೆ. ಸೊ ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಇಷ್ಟೆಲ್ಲ ವಿರೋಧದ ಮಧ್ಯೆ ಖೂಬಾಗೆ ಟಿಕೆಟ್ ಆದರೂ ಸಿಗುತ್ತಾ ಅಂತ. ಇನ್ ಕೇಸ್ ಇವರು ಲಾಬಿ ಮಾಡಿ ಅಥವಾ ಮತ್ತೊಂದು ಮಾಡಿ ಟಿಕೆಟ್ ಅನ್ನ ಗಿಟ್ಟಿಸ್ಕೊಳ್ಬಹುದು. ಆದರೆ ಅವರ ಪರವಾಗಿ ಕ್ಷೇತ್ರದಲ್ಲಿ ಹೋರಾಡುವಂತಹ, ಕ್ಷೇತ್ರದಲ್ಲಿ ಓಡಾಡುವಂತಹ, ಪ್ರಚಾರ ಮಾಡುವಂತಹ ಶಾಸಕರು ಯಾರ್ಯಾರಿದ್ದಾರೆ ಅಂತ
ಈಗ ಆಲ್ರೆಡಿ ಬೀದರ್ನ 3 ಶಾಸಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶರಣು ಸಲ್ಗಾರ್ ಆಗಿರಬಹುದು, ಪ್ರಭು ಚವ್ಹಾಣ್ ಆಗಿರಬಹುದು, ಶೈಲೇಂದ್ರ ಬೆಲ್ದಾಳ್ ಆಗಿರಬಹುದು, ಇವರ ಬದಲಾಗಿ ಬೇರೆಯವರಿಗೆ ಟಿಕೆಟ್ ಕೊಡಿ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಭಗವಂತ್ ಖೂಬಾ ಅವರು ಇಲ್ಲ, ನನಗೆ ಟಿಕೆಟ್ ಬೇಕು, ಹೇಗಾದ್ರೂ ಮಾಡಿ ನಾನು ಟಿಕೆಟ್ ಪಡಿಲೇಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳುವಂತಹ ಪ್ಲಾನ್ನಲ್ಲಿ ನಿರತರಾಗಿದ್ದಾರೆ. ಇಷ್ಟೆಲ್ಲ ವಿರೋಧದ ಮಧ್ಯೆ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಟಿಕೆಟ್ ಸಿಕ್ಕ ಮೇಲೆ ಅವರ ಗೆಲುವು ಹೇಗಾಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.